ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಲಕ್ಷ್ಮಣ ಸವದಿ ಮಂತ್ರಿ ಬಿಡ್ತಾರ ಗೊತ್ತಿಲ್ಲ, ಆದರೆ ಅಭಿಮಾನಿಗಳು ಮಾತ್ರ ನೀವು ಆಗಲೇಬೇಕಂತ, ಆಗದೆ ಹೋದರೆ ನಾವು ತಲೆ ಮತ್ತು ಮೀಸೆಯನ್ನು ಬೋಳಿಸಿ ಅಡ್ಡಾಡ್ತೇವೆ, ಅವ್ರು ಹಾಗೇ ಆಗ್ತಾರಂತ ಇಲ್ಲಿ ಅಭಿಮಾನಿಗಳು ಏನು ಹೇಳಿದರೆ ಅದನ್ನು ಮೊದಲು ಕೇಳಿಸ್ಕೊಳ್ಳೋಣ. ಈ ಸಲ ಎಲ್ಲೇ ಲಕ್ಷ್ಮಣ ಸವದಿಜಿ ಅವರಿಗೆ ಮಿನಿಸ್ಟರ್ಶಿಪ್ ತಪ್ಪಿರ ಜೀವಂತ ಪರ್ಯಂತ ತಲಿ ಅಟ್ಟ ಅಲ್ಲ ಮೀಸೆ ಸಗಡ್ ಬೋಸ್ಕೊಂಡ್ ತಿಗಾಡ್ತದ ತಲೆಯಾಗಡ. ಮೊದಲು ನಮ್ಮ ಸಾಹೇಬ್ರ DCM ಇದ್ದವ್ರಿ, ಅವ್ರಿಗೆ ಇವರಿಂದ 15 ಸೀಟ್ ಕಾಂಗ್ರೆಸ್ ಆಶೆ ಬಂದವು. ಸರ್ ನಿಮ್ಗೆ ಹೇಳೇನ್ರಿ, MP ಎಲೆಕ್ಷನ್ ಉದಾಹರಣೆ ಮೊನ್ನೆ ಕೊಟ್ಟನ್ನೆ MP ಎಲೆಕ್ಷನ್ ಅಂತ. ಇಲ್ಲಿ ಮೊದಲದ ಕಾಂಗ್ರೆಸ್ ಮಾಡತ್ತಾರ, ಅಲ್ಲಿ ಮುರುಗಾಂದ BJP ಮಾಡತ್ತಾರ. ಅವ್ರ ಇಂಥ ಮಂದಿ ಐತಿ ಯಾವ ಮಾಡವ್ರಿ ರಾಜಕೀಯ ತಗೊಂಡ ಸಿಗತೈತ್ರಿ, ಐತ್ರಿ. ಸಿಗಲಿಲ್ಲ ಅಂದ್ರೆ ನಮ್ದು ಏನೈತ್ರಿ, ನಮ್ಮ ನೂರಾರು ಸಾವಿರಾರು ಕಾರ್ಯಕರ್ತ ತಲೆ ಬಸ್ಕೊಂಡ್ ತಿರುಗಾಡ್ತೀವಿ. ಅತ್ರಿ ಎಲ್ಲ ಪಕ್ಷಕ್ಕೆ ದೊಡ್ಡ ಬಾರ ಆಕೈತಿ ಕಾಂಗ್ರೆಸ್ ಪಕ್ಷಕ್ಕೆ. ಬಂದಾರಿ. ಎದಕ್ ಬಂದಾರ ಅವ್ರ? ಯಡಿಯೂರಪ್ಪ ಅವ್ರ ಮನೆಗೆ ಬಂದಾಗ ನಾನು ಇದ್ದಿ ಸಾವುಕಾರ ಮನ್ಯಾಗ ಊಟ ಮಾಡಕ್ ಹತ್ತಿದಾಗ ಅವ್ರು ಹೇರವ್ರ, ಇದೊಂದ್ಸಲ ಅವ್ಗೆ ಬಿಟ್ಟು ಕೊಡು, ನೀನು MLC ಮಾಡಿದ್ವು, ಅವ್ನು MLA ಆಯ್ಸ್ ತೊಂಬ, ಕಾವಾಡಿದ MLA ಆಯ್ಸ್ ತೊಂಬ, ನಿನಗೆ ಮುಂದಿನ ಸ್ಥಾನಮಾನ MLA ಎಲೆಕ್ಷನ್ ಹೆಂಗ ಕೊಡ್ತಿತ್ತು ಯಡಿಯೂರಪ್ಪ ಅವ್ರು ಹೇಳಿದ್ರು ಅವ್ರು ಸಾವುಕಾರ. ಅದು ಯಡಿಯೂರಪ್ಪ ಅವ್ರು ಉಳಿಸ್ಲಿಲ್ಲ. ಯಾಕ ಇವ್ ಬೆಳೀತಾನು ಸಾವುಕಾರ, ಅವನ ಮಗ ಹಿಂದಾಗ್ತಾನು. ಸಿಗ್ಲಿಲ್ಲ ತಲೆ ಬೋಸ್ಕೋತೀರಿ, ತಳಿ ಸಿಗುತ್ತಕ ತಲೆ ಬೋಸ್ಕೊಂಡ್ ತಿರುಗಾಡ್ತಾನ ಅದ್ರಾಗ. ತಳಿ ಬೋಸ್ಕೊಂಡ್ ತಿರುಗಾಡ್ತಾನ. ಲಕ್ಷ್ಮಣ ಸವದಿ ಅವ್ರನ್ನ ಮಂತ್ರಿ ಮಾಡಲಿಕ್ಕೆ DK ಶಿವಕುಮಾರ್ ಹೇಳಿದ್ದಾರೆ. ಆದರೆ ಜಿಲ್ಲಾ ರಾಜಕಾರಣ ನಮ್ಮ ಕೈ ತಪ್ಪಿ ಹೋಗ್ತಿದೆ ಅಂತೇಳಿ ಜಾರಕಿಹೊಳಿ ಸಹೋದರಿ ಎಲ್ಲರೂ ಕೂಡ ಅವ್ರು ಆಗಲೇಬಾರ್ದು ಅಂತೇಳಿ ಒಂದು ರಣತಂತ್ರವನ್ನು ಹಿಂದಿದ್ದಾರೆ. ಇಲ್ಲದೆ ಹೋದರೆ 2 ದಿವಸ 3 ದಿವಸ ಜಾರಕಿಹೊಳಿ ದಿಲ್ಲಿಗೆ ಹೋಗುವಂಥ ಅಗತ್ಯ ಇರಲಿಲ್ಲ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗುವಂಥ ಅಗತ್ಯನೇ ಇರಲಿಲ್ಲ. ಆದರೆ ಅಲ್ಲಿ ಬೆಂಬಲಿಗರು ಹೇಳ್ತಾರೆ, ನಾವು 15 ಸೀಟುಗಳನ್ನು ಕಳೆದ ಸಲ ಕಾಂಗ್ರೆಸ್ ಪಕ್ಷಕ್ಕೆ ತಂದು ಕೊಟ್ಟಿದ್ದಾರೆ, ಅವ್ರ ಪರಿಶ್ರಮ ಭಾಳ ದೊಡ್ಡದಿದೆ, ಒಂದು ವೇಳೆ ನೀವು ಲಕ್ಷ್ಮಣ ಸವದಿಯವ್ರನ್ನ ತೆಗೆದುಕೊಳ್ಳದೆ ಹೋದರೆ ಗಡ್ಡಾಂತರ ಇದೆ ಅಂತ ಹೇಳಿದ್ದಾರೆ. ಅದರ ರಾಜಕೀಯದಲ್ಲಿ ಯಾವುದು ಇವತ್ತಿರೋದು ನಾಳೆ ಇರೋದಿಲ್ಲ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಮಾಡಬೇಕು? 3 ಸ್ಥಾನ ಕೊಟ್ಟರೆ ಎಲ್ಲರೂ ಸಮಾಧಾನ. ಅದ ನಂತರ ಅಶೋಕ್ ಪಟ್ಟಣ ಅವರು ಸೀನಿಯರ್ ಇದ್ದಾರೆ, ನನಗೆ ಯಾಕೆ ಕೊಟ್ಟಿಲ್ಲ ಅಂತೇಳಿ ಅವರು ಕೂಡ ಮುನಿಸ್ಕೊಂಡು ಹೋಗ್ಬೋದು. ಗಣೇಶ್ ಹುಕ್ಕೇರಿ ನನಗೂ ಕೂಡ ನೀವು ಕೊಡಬೇಕು, ಯಾಕಂದ್ರೆ ನಾನು ಯೋಗ್ಯ ಇದೆ ಅಂತ ಅವರು ಕೂಡ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಅವರೇನು ಮಾತಾಡಿಲ್ಲ, ಅವ್ರ ತಂದೆ ಮಾತಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಏನು ಹೇಳಬೇಕು 2-3 ಸಲ ಹೇಳಿನೂ ಕೂಡ ಬಂದಿದ್ದಾರೆ. ನಂತರ ಕೌಜಲಿ ಅವರು ಸೌಮ್ಯ ಸ್ವಭಾವದ ರಾಜಕಾರಣಿ, ಯಾರು ವಿರೋಧನೂ ಕಟ್ಕೊಂಡಿಲ್ಲ. ಅಂಥವರಿದ್ದರೆ ಶಾಂತ ಆಗ್ತೈತಿ ಜಿಲ್ಲಾ ರಾಜಕಾರಣ ಅಂತ ಇನ್ನೊಂದು ವರದಿಯಲ್ಲಿ ಹೇಳ್ತಾ ಇದೆ. ಒಟ್ಟಾರೆ ಹೈಕಮಾಂಡ್ ಯಾವ ನಿರ್ಣಯಕ್ಕೆ ಬರ್ತೈತೆ ಕಾದು ನೋಡಬೇಕು. ಆದರೆ ಇಲ್ಲಿ ಲಕ್ಷ್ಮಣ ಸವದಿ ಕೈ ತಪ್ಪಿದರೆ ದೊಡ್ಡ ಅನಾಹುತ ಆಗೋದ್ರಲ್ಲಿ 2 ಮಾತಿಲ್ಲ ಅಂತ ಅವ್ರ ಕಾರ್ಯಕರ್ತರು ಹೇಳ್ತಾರೆ. ಅದರ ಜಿಲ್ಲಾ ರಾಜಕಾರಣ ಒಂದು ವೇದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಲಕ್ಷ್ಮಣ ಸವದಿಯವರಿಗೆ ಕೊಟ್ಟ ನಂತರ ಏನಾಗ್ಬೋದು ಅದು ಕೂಡ ಭಾಳ ವಿಚಾರ ಮಾಡುವಂಥ ವಿಷಯ. ಯಾಕಂದರೆ ಲಕ್ಷ್ಮಣ ಸವದಿ ಮತ್ತು ಜಾರಕಿಹೊಳಿ ಮಧ್ಯೆ ದೊಡ್ಡ ಕಂದಕನೇ ಇದೆ, ಅಂತರನೇ ಇದೆ. ಅದನ್ನು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತಾರೆ. ನಂತರ ಅಧಿಕಾರ ಹಂಚಿಕೆ ಹರಿದು ಹೋಗ್ತೈತೆ, ಅದು ಆಗಬಾರ್ದು. ಜಿಲ್ಲಾ ರಾಜಕಾರಣ ನನ್ನ ಕಡೆನೇ ಉಳಿಬೇಕಂತ ಇವರು ಒಟ್ಟಾರೆ. ಕುಮಟಳ್ಳಿ ಅವರ MLA ಆದ ನಂತರ ಪರಿಸ್ಥಿತಿ ವಿಭಿನ್ನ ಆಗಿತ್ತು. ಕಾಂಗ್ರೆಸ್ ಅವರು ಎಚ್ಚೆತ್ಕೊಂಡ್ರು, ಇವ್ರನ್ನ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಯಡಿಯೂರಪ್ಪರವರು ಕೈ ಕೊಟ್ಟರು ಅನ್ನೋದು ಅದು ಹಳೆ ಸುದ್ದಿ. ಆದರೆ ಈಗ DK ಶಿವಕುಮಾರ್ ಕೈ ಕೊಡಬಾರ್ದಲ್ಲ, ಯಾಕಂದ್ರೆ ಪಕ್ಷಕ್ಕೆ ತಂದು MLA ಮಾಡ್ತೇವೆ, ಮಂತ್ರಿ ಮಾಡ್ತೇವೆ ಅಂತ ಹೇಳಿದರೆ ಭಾಳ ಅವಕಾಶ ಇದೆ. ಎಲ್ಲ ದೃಷ್ಟಿಯಿಂದ ಅವ್ರಿಗೆ ಸಿಗಬೇಕು. ಆದರೆ ಸಿಗದೆ ಹೋದರೆ ಪರಿಸ್ಥಿತಿ ಇನ್ನಷ್ಟು ನಿಗೂಢ ಆಗ್ತೈತಿ. ಮತ್ತು ಲಕ್ಷ್ಮಣ ಸವದಿ ಯಾವ ರೀತಿ ನಿರ್ಣಯವನ್ನು ಕೈಗೊಳ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗ್ತದೆ. ನಾಳೆ ಅಂತ ಬಂದುಬಿಟ್ಟಾಗ್ತವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು,
ಸ್ವತಂತ್ರ ಪತ್ರಿಕಾ ಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.